ಸ್ನೇಹಿತರೆ, ವೆಲ್ಕಮ್ ಟು H&H Infra ಯೂಟ್ಯೂಬ್ ಚಾನಲ್. ಮನೆ ಕಟ್ಟಿ ನೀವು, ಸಾಥ್ ಕೊಡ್ತೀವಿ ನಾವು. ಇವತ್ತು ನಾವು ನಿಮಗೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ಓನರ್ಗೆ ಹ್ಯಾಂಡ್ ಓವರ್ ಮಾಡಿರೋಂಥ ಮನೆಗಳ ಇಂಟೀರಿಯರ್ಸ್ ಬಗ್ಗೆ ಹೇಳಿಕೊಟ್ಟಿದ್ದೀವಿ. ಮನೆ ಕಟ್ಟಿರೋಂಥ ಎಷ್ಟೋ ರಾ ಫುಟೇಜಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಕಲರ್ಫುಲ್ ಆಗಿ ನಾವು ರೆಡಿ ಮಾಡಿರೋಂಥ ಇಂಟೀರಿಯರ್ಸ್ ಬಗ್ಗೆ ನಿಮಗೆ ವಿಡಿಯೋ ಸಮೇತ ತೋರಿಸ್ತಿದ್ದೀವಿ ಮಿತ್ರರೇ. ಇದು ಒಂದು ಬಿಲ್ಡಿಂಗ್ ವಿಡಿಯೋ ಅಲ್ಲ, ಡಿಫ್ರೆಂಟ್ ಇಂಟೀರಿಯರ್ ವರ್ಕ್ಸ್ ನಾವು ಮಾಡಿಕೊಟ್ಟಿರುವಂಥದ್ದು. ನೋಡಿ, ಎಂಟ್ರೆನ್ಸ್ ಯಾವಾಗಲೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಷ್ಟು ಸುಂದರವಾಗಿ ಕಾಣುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತಲ್ವಾ. ಅದಕ್ಕೆ ಅಂತಾನೆ ಮೈನ್ ಡೋರ್ ಎಂಟ್ರೆನ್ಸ್ ಫಾಯರ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಡಿಸೈನ್ ಮಾಡಿ ಕಂಪ್ಲೀಟ್ ಎಂಟ್ರೆನ್ಸ್ ಎಕ್ಸ್ಕ್ಲೂಸಿವ್ ಲುಕ್ ಆ್ಯಂಡ್ ಗ್ರ್ಯಾಂಡ್ ಆಗಿ ಮಾಡಿದ್ದೀವಿ. ಹಾಗೆ ಒಳಗೆ ಬಂದಾಗ ಟಿವಿ ಕ್ಯಾಬಿನೆಟ್ಸ್, ವಾರ್ಡ್ರೋಬ್ಸ್, ಲಾಫ್ಟ್, ಮಿರರ್ಸು, ಕಿಚನ್ ಕ್ಯಾಬಿನೆಟ್ಟು, ಚಿಮ್ನಿ, ಕಿಚನ್ ಪಾರ್ಟಿಷನ್, ಮತ್ತು ಇದಕ್ಕೆ ಯೂಸ್ ಮಾಡಿರೋದೆಲ್ಲ ಆರ್ಚಿಡ್ ಪ್ಲೈ ಹಾಗೂ ಗ್ರೀನ್ ಪ್ಲೈ. ಅಷ್ಟೇ ಅಲ್ಲ, ಕೆಲವು ಮನೆಗಳಿಗೆ ಡ್ಯೂಕೋ ಪೇಂಟ್ ಮಾಡಿದ್ದೀವಿ. ಹಾಗೆ ಕೆಲವು ಕಡೆ ಲ್ಯಾಮಿನೇಟ್ ಕೂಡ ಯೂಸ್ ಮಾಡಿದ್ದೀವಿ. ಸ್ನೇಹಿತರೆ, ನಾವು ಮನೆ ಕಟ್ಟೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದ ವಿಚಾರ ಅಂದರೆ ಮನೆ ಒಳಗಿರೋ ಇಂಟೀರಿಯರ್ಸ್. ಅದು ಎಷ್ಟು ಚೆನ್ನಾಗಿ ಆ್ಯಂಡ್ ಪರ್ಫೆಕ್ಟ್ ಇರುತ್ತೆ, ಅದರ ಮೇಲೆ ನಮ್ಮ ಎಂಟೈರ್ ಮನೆಗೆ ಒಂದು ಆಕರ್ಷಣೀಯ ಕಳೆ ಬರುತ್ತಲ್ವಾ. ಒಬ್ಬೊಬ್ಬರಿಗೆ ಒಂದೊಂದು ತರಹ ಅಭಿರುಚಿ ಇರುತ್ತೆ. ಮನೆ ಕಟ್ಟೋದ್ರಿಂದ ಹಿಡಿದು ಇಂಟೀರಿಯರ್ಸ್, ಫರ್ನಿಚರ್ಸ್ ಆ್ಯಂಡ್ ಫಿಕ್ಚರ್ಸ್ ಯಾವ್ಯಾವ ಥರ ಇರಬೇಕು ಅಂತ. ಆದರೆ ಸ್ನೇಹಿತರೆ, ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂದ್ರೂ ತುಂಬ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೋಬೇಕು. ಯಾಕೆಂದ್ರೆ ಕಮ್ಮಿ ಬೆಲೆ ಅಂತ ಹೇಳಿ ಯಾವ್ಯಾವುದೋ ಕ್ವಾಲಿಟಿ ಯೂಸ್ ಮಾಡಿ ಮಾಡಿಕೊಡ್ತಾರೆ. ಒಂದೆರಡು ವರ್ಷಗಳ ನಂತರ ಅದರ ನಿಜವಾದ ಬಣ್ಣ ತಿಳಿದಾಗ ನಿಮಗೆ ಮತ್ತೆ ಡಬಲ್ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಕೆಲವೊಮ್ಮೆ ಎದುರಾಗತ್ತೆ. ಅದಕ್ಕೆ ನಮ್ಮಲ್ಲಿ ಬರುವಂಥ ಓನರ್ಸ್ಗಳಿಗೆ ನಾವು ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಕಾಸ್ಟಿಂಗ್ ಏನು ಬೀಳುತ್ತೆ ಅಂತೆಲ್ಲ ಹೇಳಿ ಅವರಿಗೆ ಕ್ವಾಲಿಟಿ ಶ್ಯಾಂಪಲ್ಸ್ ಕೊಟ್ಟು ಹೇಗೆ ಕಮ್ಮಿ ಬೆಲೆ, ಎಲ್ಲಿ ಬೆಸ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ತೋರಿಸಿ ನಂತರ ಮುಂದುವರಿಸ್ತೇವೆ. ಕೆಲಸ ಎಲ್ಲರೂ ಮಾಡ್ತಾರೆ ಮಿತ್ರರೇ, ಆದರೆ ಅದು ಎಷ್ಟು ಇಷ್ಟಪಟ್ಟು ನಿಮ್ಮ ಮನೆ ತಮ್ಮ ಮನೆಯಂತೆ ಮಾಡ್ತಾರೆ ಅನ್ನೋದು ಮುಖ್ಯವಾಗತ್ತಲ್ವಾ. ಹಾಗಿದ್ರೆ ನಿಮಗೆ ಈ ರೀತಿಯಾದ ಸುಂದರ ಮನೆ ಅಥವಾ ಇಂಟೀರಿಯರ್ಸ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಈ ಕೂಡಲೇ ಡಿಸ್ಪ್ಲೇ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ವಿಚಾರ ತಿಳಿದುಕೊಳ್ಳಿ. ಧನ್ಯವಾದಗಳು ಮಿತ್ರರೇ.